ಇನ್ನು ದೇವೇಗೌಡರಿಗೆ 28 ಮೊಮ್ಮಕ್ಕಳು ಇಲ್ಲ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಎನ್ನುವಂತ ಮಾತನ್ನ ಬಾಬುರಾವ್ ಚಿಂಚನ್ಸೂರು ಮಾತನಾಡಿದ್ರು. ಕಲಬುರಗಿಯಲ್ಲಿ ಮಾತನಾಡಿದಂತ ಅವರು ಕೆಎಸ್ ಈಶ್ವರಪ್ಪ ಹಿಂದುಳಿದ ವರ್ಗಗಳ ಗಂಡನಿದ್ದಂತೆ ಎಂದ್ರು. ಇದೇ ವೇಳೆ ಖರ್ಗೆ ವಿರುದ್ಧವೂ ಕೂಡ ಬಾಬುರಾವ್ ಚಿಂಚನ್ಸೂರು ಗುಡುಗಿದ್ರು. ಹಾಗಿದ್ರೆ ದೇವೇಗೌಡರಿಗೆ ಮೊಮ್ಮಕ್ಕಳಿಲ್ಲ ಅನ್ನುವಂಥ ವಿಚಾರ ಜೊತೆಗೆ ಕೆಎಸ್ ಈಶ್ವರಪ್ಪನವರ ಬಗ್ಗೆ ಏನ್ ಮಾತಾಡಿದ್ರು, ಖರ್ಗೆ ಅವರ ಬಗ್ಗೆ ಬಾಬುರಾವ್ ಚಿಂಚನ್ಸೂರು ಏನ್ ಮಾತಾಡಿದ್ರು ನೋಡ ಬನ್ನಿ. 44 ಸೈನಿಕರ ಸತ್ರ ದೇವೇಗೌಡ ಕಣ್ಣೀರು ಸುರಿಸಿಲ್ಲ, ಆದ್ರೆ ಇನ್ನ 22 ಮೊಮ್ಮಕ್ಕಳು ಆಗಿಲ್ಲ ಅಂತ ಕಣ್ಣೀರು ಸುರಿಸ್ತಾರೆ. ಅಪ್ಪ ಮಕ್ಕಳ ಪಾರ್ಟಿ ಹೋಯ್ತು, ಈಗ ಮೊಮ್ಮಕ್ಕಳ ಪಾರ್ಟಿ. ಈಗ ದಿನ ಕಣ್ಣೀರು ಸುರಿಸ್ತಾ ಇದ್ದಾನ, ಅಲ್ಲಿ ಮಗ ಸೋಲ್ತಾ ಇದ್ದಾನ, ಸುಮಾರು ಗೆದಿತಾ ಇದ್ದ, ಅದ ಕಣ್ಣೀರು ಸುರಿಸ್ತಾ ಇದ್ದಾನ. ಇವತ್ತ ಪರಿಸ್ಥಿತಿ ಏನ್ ಬಂದಿದೆ, ಜೆಡಿಎಸ್ನವರು ಕಾಂಗ್ರೆಸ್ನವರು ಸೋಲಿಸ್ತಾರ, ಕಾಂಗ್ರೆಸ್ನವರು ಜೆಡಿಎಸ್ನವರಿಗೆ ಸೋಲಿಸ್ತಾರ. ಪರಿಸ್ಥಿತಿ ಬಂದಿದೆ. ಇದು ಮುಳುಗುತ್ತಿರುವ ಹಡಗು ಕೋಮಾ ಸ್ಥಿತಿಯಲ್ಲಿದೆ. ಇದು ಒತ್ತೆ ಮೇರೆಗೆ ಮದುವೆ ಆಗಿದೆ. ಎಲೆಕ್ಷನ್ ಮುಕ್ತ ತಕ್ಷಣವೇ ಈ ಸರ್ಕಾರ ಬೀಳುತ್ತಿದೆ. ಈಶ್ವರಪ್ಪನವರು ನನಗನಿಸುತ್ತೆ, ನಾನು ಮಂತ್ರಿ ಇದ್ದಾಗ ಅವರು ಕೌನ್ಸಿಲ್ದಾಗ ಬಂದ್ರ ಆ ವಿಧಾನಸೌಧನೆ ಗಡ 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 ನಡುತ್ತೆ. ವಿಧಾನಸೌಧನೆ ಇವ್ರು ಹೊಂಟರಪ್ಪ ಅಂದ್ರೆ ಯಾರ್ದವ್ರು ಫೈಲ್ ಹಿಡ್ಕೊಂಡು ಕೂಡೋರು, ಯಾರ್ದು ಮತ್ತೆ 10 ಸಲ ಹೋದವ್ರು. ಈಶ್ವರಪ್ಪ ಬಂದನಂದ್ರೆ ಅದಕ್ಕೆ ನಾ ಹೇಳಿದೆ, ಬ್ಯಾಕ್ ಹೋಗ್ಲಾರ್ದು ನಮ್ಮ ಗಂಡೆ ಇಲ್ಲ, ನಾವು ಗಂಡ ಇದ್ದಷ್ಟು ಅಷ್ಟೈತು, ನಿಜವಾದ ಗಂಡು ಈಶ್ವರಪ್ಪ ಅಂತ ಹೇಳಿದೆ. ಮಲ್ಲಿಕಾರ್ಜುನ ಖರ್ಗೆ ಅದು ಹಳೆ ಎತ್ತು ಈಶ್ವರಪ್ಪನವ್ರೆ, ಆ ಹಳೆ ಎತ್ತುಗಳಿಗೆ ನಾವು ಕೊಡುಗೆಯಲ್ಲಿ ಕಟ್ ಹಾಕ್ತೇವೆ. ಆದ್ರೆ ನೀವು ಮಾತ್ರ ಕಿಲಾರಿ ಎತ್ತಿ ಕೊಟ್ಟಿದ್ದೀರಿ. ನೀವು ಕಿಲಾರಿ ಎತ್ತಿ ಕೊಟ್ಟಿದ್ದೀರಿ. ನೀವು ಇದಕ್ಕೆ ಯಾರು ಟಕ್ಕರ್ ತುರಿದು ಟೊಸ್ಟ್ ಅಂತದ್ದು ಕಿಲಾರಿ ಎತ್ತಿ.